ಯಾವ ನೇಹಾ ಹಿರೇಮಠ ಅವರ ಒಂದು ಆತ್ಮಕ್ಕೆ ಆ ಭಗವಂತ ಶಾಂತಿಯನ್ನು ಕೊಡಲಿ, ಆಮೇಲೆ ಆ ಇಡೀ ಕುಟುಂಬಕ್ಕೆ ದುಃಖವನ್ನ ನಿವಾರಣೆ ಮಾಡುವಂತ ಶಕ್ತಿಯನ್ನು ಭಗವಂತ ಕೊಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ, ಯಾವ ನೇಹಾ ಹಿರೇಮಠ ಅವರಿಗೆ ಆದಂತ ಭೀಕರವಾದಂಥ ಕೊಲೆ ಏನಿದೆ ಅಲ್ಲದು ಎಲ್ಲರನ್ನು ಖಂಡಿಸ್ತೀವಿ. ಇವತ್ತಿನ ಸಂದರ್ಭದಲ್ಲಿ ಎಲ್ಲ ಜಾತಿ ಧರ್ಮವನ್ನು ಎಲ್ಲರೂ ಬಿಟ್ಟು ನಾವೆಲ್ಲರೂ ಭಾರತೀಯರು, ನಮ್ಮ ಮಗಳಾಕಿ, ಅದಕ್ಕೆ ಆಕಿ ನ್ಯಾಯ ಕೊಡಿಸೋದ್ರ ಸಲುವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ತ್ವರಿತ ನ್ಯಾಯಾಲಯವನ್ನೇ ಸ್ಥಾಪನೆ ಮಾಡಿದರು. ಆಮೇಲೆ CID ಕೂಡ ಅದನ್ನು ಕೊಟ್ಟರು. ಅದಕ್ಕೆ ಯಾವ ನೇಹಾಳನ್ನ ಕೊಲೆ ಮಾಡಿದಂಥ ಫಯಾಜ್ಗೆ ಉಗ್ರವಾದಂಥ ಶಿಕ್ಷೆ ಆಗಬೇಕು, ಕಠಿಣವಾದಂಥ ಶಿಕ್ಷೆ ಆಗಬೇಕು, ಅವನಿಗೆ ಗಲ್ ಹಾಕಲಿ ಅಥವಾ ಎನ್ಕೌಂಟರ್ ಮಾಡಲಿ, ನಾವೆಲ್ಲರೂ ಸ್ವಾಗತ ಮಾಡ್ತಾ ಇದ್ದೀವಿ. ಅದೇ ರೀತಿ ಮೈಸೂರಲ್ಲಿ ಪಾಪ ಅಮಾಯಕ ಹೆಣ್ಮಗಳು ರುಕ್ಷಾನ್ ಅಂತಕ್ಕಂಥ ಒಬ್ಬ ಹೆಣ್ಮಗಳು, ಪಾಪ ಆಕಿನ ಒಂದು ಪ್ರೀತಿಸಿ ಮದುವಾದಂತ ಪ್ರದೀಪ್ ಅಂತಕ್ಕಂಥ ಒಬ್ಬ ಹುಡುಗ ರುಕ್ಷಾನ್ ಅಂತಕ್ಕಂಥ ಆ ಹುಡುಗಿನ ಪ್ರೀತಿಸಿ ಮದುವೆಯಾಗಿದ್ದ. ಪಾಪ ಒಂದು ಮಗುನು ಇತ್ತು, ತಾಯಿ ಮಗುವನ್ನು ಕೂಡ ಕೊಲೆ ಮಾಡಿಬಿಟ್ಟವ ಯಾರು ಪ್ರದೀಪ್ ಅಂತಕ್ಕಂಥ ಹುಡುಗ. ಅದ್ರ ಬಗ್ಗೆ ಯಾವುದೇ ಮಾಧ್ಯಮದಲ್ಲಿ ಕೂಡ ಬರಲಿಲ್ಲ, ಯಾವುದೇ ಒಂದು ಟಿವಿಯಲ್ಲಿ ಬರಲಿಲ್ಲ ಕೂಡ, ಯಾವುದೇ ಒಬ್ಬ ನಾಯಕರು ಕೂಡ ಮನೆಗೆ ಹೋಗ್ಲಿಲ್ಲ. ಯಾಕಂದ್ರೆ ಪಾಪ ಹುಡುಗಿ ಮುಸ್ಲಿಂ ಅಲ್ಲ. ಅದಕ್ಕೆ ಆಕಿನೂ ಕೂಡ ಭಾರತೀಯಳು, ಈ ನೆಲದಲ್ಲಿ ಹುಟ್ಟಿ ಈ ನೆಲದ ಮಣ್ಣಲ್ಲಿ ಬೆಳೆದಂತ ಒಬ್ಬ ಮಗಳಕ್ಕೆ, ನಮ್ಮೆಲ್ಲರ ಮಗಳು. ಆಕೆಯನ್ನು ಕೊಲೆ ಮಾಡಿದಂತ ಪ್ರದೀಪನ್ನು ಕೂಡ ತ್ವರಿತ ನ್ಯಾಯಾಲಯದಲ್ಲಿ ಕೂಡ ಆ ಕೇಸನ್ನು ತಗೊಳ್ಬೇಕು. ಸೌಜನ್ಯ ಕೇಸ್ ಇರಬಹುದು, ಚಿಕ್ಕಮಗಳೂರಲ್ಲಿ ನಡೆದಂತ ಕೇಸ್ ಇರಬಹುದು, ಗದಗಿನಲ್ಲಿ ನಡೆದಂತ ಕೇಸು. ಈ ಆಯಾ ಪಾಪ ಅಮಾಯಕರನ್ನು ಕೊಲೆ ಮಾಡಿದಂತ ಮನೆಗೆ ಪೂಜ್ಯ ಬುದ್ಧಿಯವರ ಒಂದು ನೇತೃತ್ವದಲ್ಲಿ ಇವತ್ತ ಸಂವಿಧಾನ ಜಾಗೃತ ಕಮಿಟಿ ಅವರು ಇರ್ಬೋದು, ನಮ್ಮ ಗಜಾನನ ಮಂಡಳ ಅಧ್ಯಕ್ಷರು ಇರ್ಬೋದು, ನಾವೆಲ್ಲರೂ ಕೂಡ ಶೀಘ್ರದೊಳಗ ಎಲ್ಲರ ಕುಟುಂಬಕ್ಕೋಗಿ ನಾವು ಧೈರ್ಯವನ್ನು ತುಂಬುವಂತ ಕೆಲಸ ಮಾಡಿ, ಜೊತೆಗೆ ಎಲ್ಲ ಪ್ರಕರಣಗಳನ್ನ ತ್ವರಿತ ನ್ಯಾಯಾಲಯದಲ್ಲಿ ಅವೆಲ್ಲ ಪ್ರಕರಣಗಳನ್ನು ತಗೋಬೇಕು, ನ್ಯಾಯವನ್ನು ಕೊಡಿಸ್ಬೇಕಂತಕ್ಕಂಥ ಒತ್ತಾಯವನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ, ಸನ್ಮಾನ್ಯ HK ಪಾಟೀಲ್ರಿಗೆ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರಿಗೆ ನಾವೆಲ್ಲರೂ ಕೂಡ ಒತ್ತಾಯವನ್ನ ಮಾಡೇ ಮಾಡ್ತೇವೆ. ಎಲ್ಲ ಪ್ರಕರಣಗಳನ್ನ ತ್ವರಿತ ನ್ಯಾಯಾಲಯದಲ್ಲಿ ತಗೊಳ್ಳುವಂತ ಒಂದು ವ್ಯವಸ್ಥೆಯನ್ನ ಮಾಡುವಂತ ಒಂದು ವ್ಯವಸ್ಥೆ ಆಗಬೇಕು. ಅದ್ರ ಬಗ್ಗೆ ನಾವೆಲ್ಲರೂ ಪ್ರತಿಭಟನೆಯನ್ನು ಕೂಡ ನಾವು ಮಾಡ್ತೇವೆ. ಎರಡನೇದ್ದು, ಇವರು ಎಂತ ಅಯೋಗ್ಯರದಾರಪ್ಪ ಅಂತಂದ್ರೆ ದೇಶದ ಕಾನೂನನ್ನೇ ಬದಲಾವಣೆ ಮಾಡ್ತೇವೆ ಅಂತ ಹೊಂಟಿದ್ದಾರ, ದೇಶದ ಹೆಸರನ್ನೇ ಬದಲಾವಣೆ ಮಾಡ್ತಕ್ಕಂಥ ಹೊಂಟಿದ್ದಾರ. ಇನ್ನು ನಮ್ಮ ಬಗ್ಗೆ ಹೇಳುದೈತೆ? ನಾವು ಈ ನೆಲದ ಕಾನೂನಿನೊಳಗೆ ನಾವೆಲ್ಲರೂ ಸಮಾನರು. ನಾವು ಕೂಡ ಈ ದೇಶದಲ್ಲಿ ಗಾಳಿ ತಗೋತೀವಿ, ಊಟ ಮಾಡ್ತೇವೆ, ನೀರು ಕೊಡ್ತೇವೆ, ನಾವೆಲ್ಲರೂ ಭಾರತೀಯರು. ಸಂವಿಧಾನದೊಳಗೆ ನಾವೆಲ್ಲರೂ ಬದುಕ್ತಾ ಇದ್ದೇವೆ. ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಟ್ಟಂಥದ್ದು ನಮ್ಮ ಸಂವಿಧಾನ. ಸರ್ವ ಧರ್ಮಗಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಸಂವಿಧಾನ. ನಮ್ಮ ಭಾರತ ದೇಶದ ಸಾರ್ವಭೌಮತ್ವವನ್ನು ಎತ್ತಿರಿದ್ದು ನಮ್ಮ ಸಂವಿಧಾನ. ಸಂವಿಧಾನದಡಿಯಲ್ಲಿ ನಾವೆಲ್ಲರಿದ್ದೇವೆ. ಆದ್ರೆ ಈ ದೇಶದ ನಾಗರಿಕರು, ಪ್ರಜೆಗಳೇನಿದಾವಲ್ಲ, ನಾವೇ ನಾಯಕರು, ಪ್ರಜೆಗಳೇ ನಾಯಕರು. ಪ್ರಜೆಗಳಿಗೆ ಅನ್ಯಾಯ ಏನಾರು ಆಗ್ತೈತಪ್ಪ, ನಾಗರಿಕರ ಅನ್ಯಾಯ ಆಗ್ತೈತೆ ಅಂತ ಏನಾದ್ರು ಕಂಡು ಬಂದ್ರೆ ನಾವೆಲ್ಲರೂ ರೊಚ್ಚಿಗೆಳ್ಬೇಕಾಗ್ತೈತಿ, ನಿಮ್ಮ ವಿರುದ್ಧ ಧ್ವನಿ ಎತ್ತಬೇಕಾಗ್ತೈತಿ. ಅದಕ್ಕೆ ಇಂಥ ವಿಚಾರಗಳನ್ನು ಇಟ್ಕೊಂಡು, ಭಾವನಾತ್ಮಕವಾದಂಥ ವಿಚಾರಗಳನ್ನು ಮುಂದಿಟ್ಕೊಂಡು ಸಮಾಜದಲ್ಲಿರ್ತಕ್ಕಂಥ ಶಾಂತಿಯನ್ನ ಕಲ್ಲ ಮಾಡುವಂತ ವ್ಯವಸ್ಥೆಯನ್ನು ಮಾಡಬೇಡ್ರಿ. ಸಾಧು ಸಂತರು ಹುಟ್ಟಿದಂತ ನಾಡು, ನಾವೆಲ್ಲರೂ ಶಾಂತಿಯಿಂದ ಬದುಕ್ತಾ ಇದ್ದೇವೆ, ಬಾಳ್ತಾ ಇದ್ದೇವೆ, ಸಹೋದರತ್ವ ಬಾಂಧವ್ಯದಿಂದ ನಾವು ಬಾಳ್ತಾ ಇದ್ದೇವೆ. ಅದಕ್ಕೆ ಯಾವ ನೇಹಾ ಹಿರೇಮಠ ಅವರ ಕುಟುಂಬಕ್ಕೆ ತ್ವರಿತ ನ್ಯಾಯಾಲಯದಲ್ಲಿ ನ್ಯಾಯ ಕೊಡಬೇಕಂತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ತ್ವರಿತ ನ್ಯಾಯಾಲಯವನ್ನು ಸ್ಥಾಪನೆ ಮಾಡಿದ್ದಾರಲ್ಲ, ರುಕ್ಷಾನ ಕುಟುಂಬಕ್ಕೆ ಅದೇ ನ್ಯಾಯಾಲಯದಲ್ಲಿ ನ್ಯಾಯವನ್ನು ಕೊಡಬೇಕು. ಸೌಜನ್ಯ ಕುಟುಂಬಕ್ಕೂ ಕೂಡ ಅದೇ ನ್ಯಾಯಾಲಯದಲ್ಲಿ ನ್ಯಾಯವನ್ನು ಕೊಡಬೇಕು. ಚಿಕ್ಕಮಗಳೂರಲ್ಲಿ ಆದಂತ ಕೊಲೆ ಏನಿದೆಲ್ಲ, ಪಾಪ ಆ ತಾಯಿ ಮಕ್ಕಳು ಏನು ಸತ್ತಿದ್ರಲ್ಲ, ಆ ಕುಟುಂಬಕ್ಕೆ ಕೂಡ ಯಾರೇ ಸತ್ತಿರಲಿ, ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಪಾಪ ಕೊಲೆಗೀಡಾಗಿ ಜೀವವನ್ನು ಕಳ್ಕೊಂಡ್ರಲ್ಲ, ಅವೆಲ್ಲ ಕುಟುಂಬಕ್ಕೂ ತ್ವರಿತ ನ್ಯಾಯಾಲಯದಲ್ಲಿ ನ್ಯಾಯವನ್ನು ಕೊಡುವಂತ ವ್ಯವಸ್ಥೆಯನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡ್ಬೇಕಂತೇಳಿ ನಾವೊಬ್ಬ ಹಿಂದೂ ವರ್ಗದ ನಾಯಕನಾಗಿ, ಜಿಲ್ಲಾಧ್ಯಕ್ಷನಾಗಿ, ನಾನೊಬ್ಬ ಭಾರತೀಯನಾಗಿ, ನಾನೊಬ್ಬ ಸ್ವಾಭಿಮಾನಿ ಕನ್ನಡಿಗನಾಗಿ, ಒಬ್ಬ ಕಾಂಗ್ರೆಸ್ ಪಕ್ಷದ ಮುಖಂಡನಾಗಿ ಇವತ್ತು ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಮುತ್ತಣ್ಣ ಸೇವಳ್ಳಿ, ಧಾರವಾಡ ಜಿಲ್ಲಾ ಹಿಂದ ಅಧ್ಯಕ್ಷ.